ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಾದರೆ, ಆ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ಏನು ಅಂತ ಹೇಳಿ. ನೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರ್ಬೋದು, ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಇರಬಹುದು. ಈ ಕೆಲವು ದಿನಗಳಿಂದ ಆ ವ್ಯಕ್ತಿಯ ಭಾವನೆಗಳು ಯಾವ ರೀತಿ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ತಾ, ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ರೀಡಿಂಗ್ ನೋಡಬೇಕಾಗತ್ತೆ. ಆ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ಏನಾಗಿದೆ ನಿಮ್ಮ ವಿಚಾರದಲ್ಲಿ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ 2 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 2 ಕಾರ್ಡ್ಗಳ ಮೇಲೆ 2 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್, ಯಾವ ಕಾರ್ಡ್ ಇರುವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆಯಲ್ಲ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಆ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ಏನು ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಹಾಗೆ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಹಾಗೆ ತೋರಿಸುವಂಥ ಬ್ರಾಸ್ಲೆಟ್ಸ್ಗಳಿಗಾಗಿರ್ಬೋದು, ಕ್ರಿಸ್ಟಲ್ಸ್ಗಳಿಗಾಗಿರ್ಬೋದು ವಾಟ್ಸಪ್ ಮುಖಾಂತರ ನೀವು ಕೇಳ್ಬೋದು ಅಥವಾ ಕಾಲ್ ಮುಖಾಂತರನಾದರೂ ಕೇಳ್ಬೋದು ಅಂತ ಹೇಳ್ತಾ, ಯಾಕೆ ಜೋರಾಗಿ ಮಾತಾಡೋದಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ, ಸ್ವಲ್ಪ ನಮ್ಮ ಮಲೆನಾಡು ಸೈಡ್ ಮಳೆ ಆಗಿರೋದ್ರಿಂದ ಸ್ವಲ್ಪ ಥ್ರೋಟ್ ಇನ್ಫೆಕ್ಷನ್ ಆಗಿದೆ ಅಂತ ಹೇಳ್ಬೋದು. ಐ ಹೋಪ್ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ಆ ವ್ಯಕ್ತಿ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ರೀಡಿಂಗ್ ನೋಡಿ. ಸಪೋಸ್ ಅವ್ರು ನಿಮ್ಮಿಂದ ದೂರ ಆಗಿರಬಹುದು, ನಿಮ್ಮನ್ನ ಅವಾಯ್ಡ್ ಮಾಡ್ತಾ ಇರಬಹುದು, ಅವ್ರ ವಿಚಾರವಾಗಿ ನೋ ಕಾಂಟ್ಯಾಕ್ಟ್ ಆಗಿರಬಹುದು, ಯಾವುದೋ ಒಂದು ಚಿಕ್ಕ ಜಗಳಗಳಿಂದ ನಿಮ್ಮಿಂದ ದೂರ ಆಗಿರುವಂಥದ್ದು. ಆ ವ್ಯಕ್ತಿಯ ಭಾವನೆಗಳು ನಿಮ್ಮ ವಿಚಾರವಾಗಿ ಅವ್ರು ಏನು ಥಿಂಕ್ ಮಾಡ್ತಾ ಇದ್ದಾರೆ, ಅವ್ರು ಏನು ಹೇಳೋದಕ್ಕೆ ಬಯಸ್ತಾ ಇದ್ದಾರೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಓಕೆ, 5 ಆಫ್ ವಾಂಡ್ಸ್ ಬಂದಿದೆ, ಏಸ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಓಕೆ, ಇಲ್ಲಿ ಆ ವ್ಯಕ್ತಿಯ ಮೈಂಡ್ ಸೆಟ್ ಹೆಂಗಿದೆ ಅಂತ ಹೇಳಿದ್ರೆ ಸಾಕಷ್ಟು ಗೊಂದಲಗಳಿದೆ. ಅವ್ರಿಗೆ ಸರಿಯಾದ ನಿರ್ಧಾರಗಳನ್ನು ತೆಗೆದುಕೊಳ್ಳೋದಕ್ಕೆ ಬರ್ತಾ ಇಲ್ಲ. ಈ ಸಂಬಂಧದಲ್ಲಿ ಈಗಿಂದ ಅಂತಾನೆ ಅಲ್ಲ, ಮುಂಚೆಯಿಂದನೂ ಅಥವಾ ನೀವು ಜಗಳಗಳನ್ನು ಶುರು ಮಾಡುವಂಥದ್ದು ಅಥವಾ ಅವ್ರು ಶುರು ಮಾಡುವಂಥದ್ದು, ಇದೇ ರೀತಿ ಈ ಸಂಬಂಧಗಳಲ್ಲಿ ಸಾಕಷ್ಟು ಗೊಂದಲಗಳಾಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಏಸ್ ಆಫ್ ಪೆಂಟಿಕಲ್ಸ್ ಬರ್ತಾ ಇರೋದ್ರಿಂದ ಆ ವ್ಯಕ್ತಿಗೂ ಕೂಡ ನಿಮ್ಮ ಮೇಲೆ ಒಂದಷ್ಟು ಈ ಹಿಂದೆ ಸಂಬಂಧನೇ ಬೇಡ ಅನ್ಕೊಂಡು ಹೋಗಿರ್ಬೋದು, ಅಥವಾ ಇದು ಇಲ್ಲಿಗೆ ನಿಲ್ಲಿಸ್ಬಿಡೋಣ ಅನ್ನೋ ರೀತಿಯಾಗಿರಬಹುದು. ಸಾಕಷ್ಟು ಅವರ ವೈಯಕ್ತಿಕ ಪರ್ಸನ್ಸ್ಗಳಿಂದ ಕೂಡ ಒಂದಷ್ಟು ಅವರು ತುಂಬ ಗಲಿಬೆ ಆಗಿರೋ ಒಂದು ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ರು ಕೂಡ ಆ ವ್ಯಕ್ತಿ ಬೇಡ ಅಂದ್ಕೊಂಡು ಈ ಸಂಬಂಧ ಕಟ್ ಆಫ್ ಆಗಿದ್ರು ಕೂಡ ಆ ವ್ಯಕ್ತಿಗೆ ಇತ್ತೀಚೆಗೆ ನಿಮ್ಮ ಮೇಲೆ ಒಂದಷ್ಟು ಮನಸ್ಸು, ನಿಮ್ಮ ನೆನಪು ಈ ರೀತಿ ಕಾಡ್ತಾ ಇದೆ. ಇಲ್ಲಿ ಈ ವ್ಯಕ್ತಿ ಈ ಹಿಂದೆ ಸಾಕಷ್ಟು ಸಲ ನೋ ಕಾಂಟ್ಯಾಕ್ಟ್ ಸಿಚುವೇಶನ್, ಲೋ ಕಾಂಟ್ಯಾಕ್ಟ್ ಸಿಚುವೇಶನ್ ಆದಾಗಲೂ ಕೂಡ ಬೇಗ ಮರಗ್ತಾ ಇದ್ದಂಥವ್ರು ಅಥವಾ ಬೇಗ ರೀಕನೆಕ್ಟ್ ಆಗುವಂಥದ್ದಾಗಿತ್ತು. ಬಟ್ ಇಲ್ಲಿ ಅವರ ಮೈಂಡ್ನಲ್ಲಿ ಮುಂದಿನ ದಿನಗಳಲ್ಲಿ ಮತ್ತೆ ರೀಕನೆಕ್ಟ್ ಮಾಡ್ಕೊಳ್ಬೇಕು, ಮತ್ತೆ ಸರಿಯಾಗಿ ಇರಬೇಕು, ಈ ರೀತಿಯಲ್ಲಿ ಅವರ ಮೈಂಡ್ ಸೆಟ್ ಓಡ್ತಾ ಇದೆ ಅಂತ ಹೇಳಿ ತೋರಿಸುತ್ತೆ. ಏಕೆಂದರೆ ಈ ರೀಡಿಂಗ್ ನಾನು ನೋಡುವಾಗ ಏನು ಬರ್ತಾ ಇದೆ ಅಂತ ಹೇಳಿದ್ರೆ, ಇದು ಅಷ್ಟು ಬೇಗವಾಗಿ ಈಗ ನೋ ಕಾಂಟ್ಯಾಕ್ಟ್ ಆಗಿರ್ಬೋದು, ನೀವು ಮಾತಾಡದೇ ಇರಬಹುದು, ಸಾಕಷ್ಟು ನೀವು ಗೊಂದಲದಲ್ಲಿರಬಹುದು, ಏನೇ ಇರಬಹುದು. ಅವ್ರ ಮೈಂಡು ಕೂಡ ಈಗಿನ ಸ್ಟೇಟಸ್ ಹೆಂಗಿದೆ ಅಂತ ಹೇಳಿದ್ರೆ, ಅವ್ರ ಮೈಂಡ್ ಸೆಟ್ ಹೇಗಿದೆ ಅಂತ ಹೇಳಿದ್ರೆ, ಅವ್ರು ಏನೇ ಮಾಡಿದ್ರು ಕೂಡ ಅದು ಒಂದಷ್ಟು ಅವ್ರನ್ನ ಹಿಡಿದಿಟ್ಕೊಳ್ಳೋ ಅಂಥದ್ದಾಗಿರ್ಬೋದು, ಅಥವಾ ಅವ್ರನ್ನ ಮ್ಯಾನಿಪುಲೇಟ್ ಮಾಡುವಂಥದ್ದು ಆಗಿರ್ಬೋದು, ಅವ್ರ ಮನಸ್ಸನ್ನ ಮಾತೆ ಗೊಂದಲದಲ್ಲಾಗಿರುವಂಥದ್ದು. ಹಾಗೆ ಈಗೇನಾದರೂ ಹೀಟ್ ಆಫ್ ದಿ ಮೂಮೆಂಟಲ್ಲಿ ನೀವೇನಾದರೂ ಜಗಳ ಮಾಡಿಕೊಂಡು ಅವ್ರು ದೂರ ಆಗಿದ್ದಾರೆ, ಅಥವಾ ನಿಮ್ಮಿಂದ ಅವರು ಯಾವುದೇ ವಿಚಾರಗಳು ನಿಮಗೆ ತಿಳಿತಾ ಇಲ್ಲ, ಈ ರೀತಿ ಏನಾದರೂ ಆಗಿತ್ತು ಅಂತ ಹೇಳಿದ್ರೆ ಸದ್ಯಕ್ಕಂತೂ ಅವ್ರನ್ನ ಕಾಂಟ್ಯಾಕ್ಟ್ ಮಾಡೋದಕ್ಕೆ ಹೋಗಬೇಡಿ. ಅವ್ರನ್ನ ಎಷ್ಟು ನೀವು ಹೀಲ್ ಆಗೋದಕ್ಕೆ ಬಿಡ್ತೀರಿ, ಎಷ್ಟು ನೀವು ದೂರ ಇರೋದಕ್ಕೆ ಬಿಡ್ತೀರಿ, ಎಷ್ಟು ನೀವು ನೋ ಕಾಂಟ್ಯಾಕ್ಟ್ ಸಿಚುವೇಶನಲ್ಲಿ ಅಂದರೆ ಆ ವ್ಯಕ್ತಿ ನಿಮ್ಮಿಂದ ದೂರ ಹೋಗಿದ್ದಾರೆ, ಹೌದು. ಅವ್ರನ್ನ ಎಷ್ಟು ನೀವು ದೂರ ಬಿಡ್ತೀರಿ ಅಷ್ಟು ನೀವು ಅವರ ಮನಸ್ಸನ್ನ ತಿಳಿ ಮಾಡ್ತೀರಿ. ಆಗ ಅವ್ರಿಗೆ ನಿಧಾನಕ್ಕೆ ನಿಮ್ಮ ಸಂಬಂಧದ ಮೇಲೆ ಇಂಟ್ರೆಸ್ಟ್ ಬರೋದಕ್ಕೆ ಶುರು ಆಗತ್ತೆ. ಹಾಗೆ ಈ ವ್ಯಕ್ತಿ ಇನ್ನೂ ಕೂಡ ಡಿಸೈಡ್ ಮಾಡ್ಕೊಂಡಿಲ್ಲ, ಸಂಬಂಧ ಕಳ್ಕೊಳ್ಬೇಕು, ಸಂಬಂಧ ಕಳೆದು ಹೋಗಿದೆ ಈ ರೀತಿ. ಅಂದರೆ
ನಿಮ್ಗೆ ಯಾವುದೇ ರೀತಿ ಕಮಿಟ್ಮೆಂಟ್ ಕೊಡದಲೆ, ನಿಮ್ಗೆ ಯಾವುದೇ ರೀತಿ ಅವರ ಮನಸ್ಸಿನ ಮಾತು ಹೇಳ್ದಲೆ ನಿಮ್ಮನ್ನ ಒಂದಷ್ಟು ಕನ್ಫ್ಯೂಷನ್ ಸ್ಟೇಟಸ್ಗೆ ತರುವಂಥದ್ದು, ಹಾಗೆ ನಿಮ್ಮನ್ನ ಡಿಪ್ರೆಷನ್ ಲೆವೆಲ್ಗೆ. ಇಲ್ಲಿ ನೋಡಿ, ಅವ್ರಿಗೂ ನಿಮ್ಮ ಮೇಲೆ ಮನಸ್ಸಿತ್ತು, ಅವರು ನಿಮ್ಮನ್ನ ಪ್ರೀತಿ ಮಾಡಿದ್ರು, ನೀವು ಕೂಡ ಅವರನ್ನ ಪ್ರೀತಿ ಮಾಡಿದ್ರಿ. ನೀವೆಷ್ಟು ಹೆಚ್ಕೊಂಡಿದ್ರು ಅವರು ಕೂಡ ಅಷ್ಟೇ ಹೆಚ್ಕೊಂಡಿದ್ರು. ನಿಮ್ಗೇನು ಫೀಲ್ ಇತ್ತು ಅವ್ರಿಗೆ ಅಷ್ಟೇ ಫೀಲ್ ಇದೆ. ಬಟ್ ಆ ವ್ಯಕ್ತಿ ಯಾಕೆ ಈಗ ನಿಮ್ಮ ಥರ ಡಿಪ್ರೆಷನಲ್ಲಿ ಕೂತಿಲ್ಲ, ಅಥವಾ ನಿಮ್ಮಷ್ಟೇ ಅವರು ಥಿಂಕ್ ಮಾಡಲ್ಲ? ನೀವು ಎಷ್ಟು ಅವ್ರನ್ನ ಹಿಡಿಯೋದಕ್ಕೆ ಪ್ರಯತ್ನ ಪಡ್ತೀರಿ, ಎಷ್ಟು ಅವ್ರನ್ನ ಹುಡ್ಕೋದಕ್ಕೆ ಪ್ರಯತ್ನ ಪಡ್ತೀರಿ, ನೀವೇ ಮಾನಸಿಕವಾಗಿ ನೋವು ತಗೊಳ್ತೀರಿ. ಸೊ ಇಲ್ಲಿ ನೋಡಿ, ಈ ವ್ಯಕ್ತಿಗೆ ಮತ್ತೆ ನಿಮ್ಮ ಕಡೆಗೆ ಮನಸ್ಸು ವಾಲತ್ತೆ ಅಂತಾನೆ ತೋರಿಸ್ತಾ ಇದೆ. ಆ ವ್ಯಕ್ತಿ ಮರಳಿ ನಿಮ್ಮ ಬಗ್ಗೆ ಥಿಂಕ್ ಮಾಡುವಂಥದ್ದು, ನಿಮ್ಮ ಬಗ್ಗೆ ಯೋಚನೆ ಮಾಡುವಂಥದ್ದು ಬಂದೇ ಬರುತ್ತೆ. ಆ ಥರದ್ದೊಂದು ಸಂದರ್ಭ ಬರುತ್ತೆ. ನೀವು ಅವರನ್ನ ಮಿಸ್ ಮಾಡ್ಕೊಳ್ಳೋದಕ್ಕೆ ಬಿಡ್ತಾ ಇಲ್ಲ. ನಿಮ್ಮ ಎನರ್ಜಿನ ಪದೇ ಪದೇ ನೀವು ಅವ್ರನ್ನ, ಯಾವುದೇ ವ್ಯಕ್ತಿ ಆಗಿರಬಹುದು, ಏನೇ ಇರಬಹುದು, ನೀವು ಯಾರ ಬಗ್ಗೆ ಪದೇ 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 ಯೋಚನೆ ಮಾಡ್ತಿರ್ತೀರಿ, ಆ ವ್ಯಕ್ತಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ಳಲ್ಲ, ಆ ಎನರ್ಜಿ ನಿಮ್ಮನ್ನ ಮಿಸ್ ಮಾಡ್ಕೊಳ್ಳಲ್ಲ. ಒಂದಷ್ಟು ದೂರ ಇದ್ದು ನಿಮ್ಮ ದಾರಿ ನೀವು ನೋಡ್ಕೊಂಡು ಹೋದಾಗ ನಿಮಗೆ ಆ ವ್ಯಕ್ತಿ ಏನಿದೆ ಅಲ್ಲ, ಆ ವ್ಯಕ್ತಿ ಒಂದಷ್ಟು ನಿಮ್ಮ ಬಗ್ಗೆ ಯೋಚನೆ ಮಾಡುವಂಥದ್ದು, ನಿಮ್ಮ ಬಗ್ಗೆ ಕಾನ್ಸಂಟ್ರೇಷನ್ ಬರುವಂಥದ್ದು, ಈ ರೀತಿ ಎಲ್ಲ ಆಗ್ತಾ ಇರುತ್ತೆ. ಓಕೆ, ಸೊ ಈಗ ಈ ವ್ಯಕ್ತಿಯ ಏನಿದೆ, ಈ ವ್ಯಕ್ತಿಯ ಬಗ್ಗೆ ನೀವು ಯೋಚನೆ ಮಾಡಿ ಡಿಪ್ರೆಷನ್ಗೆ ಹೋಗುವಂಥದ್ದು, ನಿದ್ದೆ ಇಲ್ದಿರುವಂಥದ್ದಾಗಿರ್ಬಹುದು, ಸುತ್ತ ಏನಾಗ್ತಾ ಇದೆ ಅನ್ನುವ ಅರಿವೇ ಇಲ್ದಿರುವ ರೀತಿ ನೀವು ಥಿಂಕ್ ಮಾಡ್ತಾ ಇದ್ದೀರಿ. ಈ ವ್ಯಕ್ತಿಯ ಕರೆಂಟ್ ಫೀಲಿಂಗ್ಸ್ ಏನಿದೆ ನಾನು ನೋಡ್ಬಿಡ್ತೀನಿ. ಈ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು ಏನಾಗಿದೆ, ಈ ವ್ಯಕ್ತಿನೂ ಕೂಡ ನಿಮ್ಮ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರಾ ಅನ್ನೋದ್ರ ಬಗ್ಗೆ. ಓಕೆ, ಇಲ್ಲಿ ಮ್ಯಾರೇಜ್ ಅಂತ ಬರ್ತಿದೆ, ಲೆಟ್ಸ್ ಬಿ ಟುಗೆದರ್ ಫಾರ್ ಎವರ್ ಅಂತ ಬರ್ತಾ ಇದೆ. ಆ್ಯಕ್ಚುಲಾಗಿ ಯಾವುದೋ ಒಂದು ಚಿಕ್ಕ ಜಗಳಗಳಾಗಿರ್ಬೋದು, ಏನೇ ಇರಬಹುದು, ಈ ವ್ಯಕ್ತಿನ ಒಂದಷ್ಟು ಹೀಲ್ ಆಗೋದಕ್ಕೆ ಬಿಟ್ಟಾಗ ಈ ಸಂಬಂಧ ಮುಂದುವರಿಸ್ಕೊಂಡು ಹೋಗುತ್ತೆ. ಅಥವಾ ಈ ಸಂಬಂಧದಲ್ಲಿ ಮ್ಯಾರೇಜ್ ಆಗಿರಬಹುದು, ಇತ್ತೀಚೆಗೆ ಮದುವೆ ಆಗಿರಬಹುದು, ಸಾಕಷ್ಟು ಗೊಂದಲಗಳು, ನೀವು ಅಡ್ಜಸ್ಟ್ ಆಗೋದಕ್ಕಾಗಿರ್ಬಹುದು, ಹೊಸ ವಾತಾವರಣಗಳಾಗಿರಬಹುದು, ಅಥವಾ ಅವ್ರಿಗೂ ಕೂಡ ಹೊಸ ವಾತಾವರಣಗಳಾಗಿರಬಹುದು. ಸೊ ಈ ರೀತಿಯಾಗಿ ಒಂದಷ್ಟು ನಿಮ್ಮ ಮನಸ್ಸಿನಲ್ಲಿ ನಿಮ್ಗೇನೆ ಗಲಿಬೆ ಉಂಟಾಗ್ತಾ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಟ್ರಾವೆಲ್ ಬರ್ತಾ ಇದೆ, ಲೆಟ್ ಗೋ ಆನ್ ಎ ಲಾಂಗ್ ಡ್ರೈವ್ ಟು ಬಿ ಲಾಸ್ಟ್ ವಿತ್ ಈಚ್ ಅದರ್ ಅಂತ ಹೇಳಿ ಬರ್ತಾ ಇದೆ. ಅವ್ರು ನಿಮ್ಮನ್ನ ತುಂಬ ಮಿಸ್ ಮಾಡ್ಕೊಳ್ತಾ ಇದ್ದಾರೆ. ಅಂದರೆ ನೀವು ಚೆನ್ನಾಗಿದ್ದಿದ್ರೆ, ನೀವು ಚೆನ್ನಾಗಿ ಮಾತಾಡ್ಕೊಂಡಿದ್ದಿದ್ರೆ, ಅಥವಾ ಈ ಸಮಯದಲ್ಲಿ ಈಕೆ ಇದ್ದಿದ್ರೆ, ಈತನಿದ್ದಿದ್ರೆ ಲಾಂಗ್ ಡ್ರೈವ್ ಹೋಗ್ಬೋದಾಗಿತ್ತಲ್ಲ, ಎಲ್ಲ ಮರೆತು ಬಿಟ್ಟು ನಾವು ಒಂದು ಒಳ್ಳೆ ಲಾಂಗ್ ಡ್ರೈವ್ಗೆ ಹೋಗ್ಬೋದಾಗಿತ್ತೇನೋ, ದೂರ ನಾವಿಬ್ಬರು ಪ್ರಯಾಣ ಮಾಡ್ಬೋದಾಗಿತ್ತೇನೋ ಅನ್ನುವ ಫೀಲ್ ಅವ್ರಿಗೆ ಬರ್ತಾ ಇದೆ. ಸೊ ಹಾಗೆ ಎಕ್ಸ್ಪೆಕ್ಟೇಷನ್, ವೇಟಿಂಗ್ ಫಾರ್ ಯುವರ್ ರಿಪ್ಲೈ, ಹೋಪ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಮೀ. ಅವ್ರಿಗೆ ಇಲ್ಲಿ ಏನೋ ಜಗಳಗಳಾಗಿದೆ, ಮನೆಯಿಂದ ವಿಚಾರವಾಗಿ ಜಗಳ ಆಗಿರ್ಬೋದು, ಅಥವಾ ಅವರ ಪರಿಸ್ಥಿತಿ ಯಾವುದೋ ಒಂದು ಇಕ್ಕಟ್ಟಿನ ಪರಿಸ್ಥಿತಿಗೆ ಸಿಕ್ಕಾಕೊಂಡಿರ್ಬೋದು. ನಿಮ್ಮ ರಿಪ್ಲೈಗೆ ಅವರು ವೇಟ್ ಮಾಡ್ತಾ ಇದ್ದಾರೆ ಅಂತಲೇ ತೋರಿಸುತ್ತೆ, ಅಥವಾ ಅವರ ರಿಪ್ಲೈಗೆ ನೀವು ಕೂಡ ವೇಟ್ ಮಾಡ್ತಿದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಆ ವ್ಯಕ್ತಿ ಹೇಳ್ತಾ ಇದ್ದಾರೆ, ನಾನು ಅನ್ಕೊಳ್ತೀನಿ ನನ್ನ ಸಂದರ್ಭ ಆಗಿರ್ಬೋದು, ಅಥವಾ ನನ್ನ ಮನಸ್ಥಿತಿ ಆಗಿರ್ಬೋದು ನಿನಗೆ ಅರ್ಥ ಆಗುತ್ತೆ ಅನ್ನೋದು ನಾನು ತಿಳಿದಿದ್ದೀನಿ ಅಂತ ಹೇಳಿ ಅಂದ್ಕೊಂಡಿದ್ದಾರೆ. ಇಲ್ಲಿ ನೀವು ಕೂಡ ನಿಮ್ಮ ಮನಸ್ಸಿನ ಮಾತು ಕೂಡ ಹಾಗೆ ಆಗ್ತಿದೆ. ಅವ್ರ ಮೆಸೇಜನ್ನು ವೇಟ್ ಮಾಡ್ತಾ ಇದ್ದೀರಿ, ಅವರ ಕಾಲ್ಗೆ ವೇಟ್ ಮಾಡ್ತಾ ಇದ್ದೀರಿ, ಆ ವ್ಯಕ್ತಿಯ ಮಾತುಗಳಿಗೆ ವೇಟ್ ಮಾಡ್ತಾ ಇದ್ದೀರಿ. ಸೊ ಅವರು ಹೇಳ್ತಾ ಇರೋದು ಒಂದೇ, ನಾನು ಅನ್ಕೊಳ್ತೀನಿ ನೀವು ನನ್ನ ಕಷ್ಟನ ಅರ್ಥ ಮಾಡ್ಕೊಳ್ತೀಯ ಅಂತ ಹೇಳಿ, ನಾನು ಯಾವ ಪರಿಸ್ಥಿತಿಯಲ್ಲಿದ್ದೀನಿ, ನನ್ನ ಸಿಚುವೇಶನ್ನ ಅರ್ಥ ಮಾಡ್ಕೊಳ್ತೀಯ ಅಂತ ಹೇಳಿ. ಇಲ್ಲಿ ನೋಡಿ, ಲಾಯಲ್ಟಿ ಬರ್ತಾ ಇದೆ. ಒಂದಾದರೂ ನನಗೆ ನೆಗೆಟಿವ್ ಬರ್ತಾ ಇಲ್ಲ. ಇಲ್ಲಿ ಸಂದರ್ಭ ಆ ರೀತಿ ಇದೆ. ಒಂದಷ್ಟು ಹೀಲ್ ಆಗೋದಕ್ಕೆ ಬಿಡಿ. ಪ್ರಪಂಚ ಏನು ಗೊತ್ತಾ, ಟೈಮ್ನ ನೀವು ಎಷ್ಟು ಸುಮ್ಮನೆ ಹೀಲ್ ಆಗೋದಕ್ಕೆ ಬಿಡ್ತೀರಿ, ಅಥವಾ ಮೌನವಾಗಿರ್ತೀರಿ, ಅವ್ರನ್ನ ಯಾವಾಗ ಒಬ್ಬ ವ್ಯಕ್ತಿ ನಮ್ಮಿಂದ ದೂರಾಗಿ, ಜಗಳ ಆಗಿ, ಥರ್ಡ್ ಪಾರ್ಟಿ ಸಿಚುವೇಶನ್, ಇನ್ನೊಂದು ಮತ್ತೊಂದು ಅಂತ ಹೇಳಿ ಆರಾಮಾಗಿ ಅವ್ರನ್ನ ಇರೋದಕ್ಕೆ ಬಿಟ್ಬಿಡ್ತೀರಲ್ಲ, ಅಷ್ಟು ಬೇಗ ಆ ವ್ಯಕ್ತಿ ನಮ್ಮ ಹತ್ರ ವಾಪಸ್ ಬರ್ತಾರೆ. ಯಾವಾಗ ನಮ್ಮಿಂದ ನಾವೊಂದು ಸಫಿಕೇಟ್ ಆಗಿದ್ದೀವಿ ಅವ್ರಿಗೆ ಅಂತ ಅಂದಾಗ, ನೀವು ಅವರಿಂದ ನೀವು ಒಂದಷ್ಟು ಅಂತರ ಪಡ್ಕೊಳ್ಬೇಕಾಗತ್ತೆ. ಅವ್ರು ಕಂಡಿಡ್ಕೊಳ್ಳೋಕ್ಕೆ, ಅಥವಾ ನೀವು ಏನಾಗಿದ್ರಿ ಅವ್ರ ಲೈಫ್ನ ಅಂತ ಕಂಡಿಡ್ಕೊಳ್ಳೋಕ್ಕೆ ಅವ್ರಿಗೊಂದಷ್ಟು ಟೈಮ್ ಬೇಕಾಗತ್ತೆ. ಇಲ್ಲಿ ಲಾಯಲ್ಟಿ ಬರ್ತಿದೆ. ಡೋಂಟ್ ಟ್ರೈ ಟು ಬಿ ಪರ್ಫೆಕ್ಟ್, ಜಸ್ಟ್ ಬಿ ಟ್ರೂ ಅಂತ ಹೇಳಿ ಬರ್ತಾ ಇದೆ.
ಇಲ್ಲಿ ಆ ವ್ಯಕ್ತಿ ಮನಸ್ಥಿತಿ ಹೇಗಿದೆ ಅಂತ ನೋಡೋದಕ್ಕೆ ಹೋದರೆ ತುಂಬ ಪರ್ಫೆಕ್ಟ್ ಆಗಿರೋದಕ್ಕೆ ಹೋಗಬೇಡ. ಅಂದರೆ ಇದೇ ಟೈಮ್ಗೆ ಫೋನ್ ಮಾಡಬೇಕು ಅಥವಾ ಹಿಂಗೆ ಇರಬೇಕು, ಯೂನಿಫಾರ್ಮ್ಡ್ ಆಗಿರುವಂಥದ್ದು ಹಿಂಗೆ ಇರಬೇಕು, ಹಾಗೆ ಇರಬೇಕು. ನೀನು ಸತ್ಯವಾಗಿದ್ದರೆ ಸಾಕು ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ದಯವಿಟ್ಟು ಈ ಸಂಬಂಧ ಸರಿ ಹೋಗುತ್ತೆ, ಒಂದಷ್ಟು ತಿಳಿಯಾಗಿರಿ. ಅವರ ಭಾವನೆಗಳು ಕೂಡ ಮತ್ತೆ ನಿಮ್ಮನ್ನ ಸರ್ಚ್ ಮಾಡುವಂಥದ್ದು, ನಿಮ್ಮನ್ನ ಹುಡುಕುವಂಥದ್ದು, ಈ ರೀತಿ ಎಲ್ಲ ಮಾಡ್ತಾರೆ ಅಂತ ತೋರಿಸುತ್ತೆ. ಯಾರೆಲ್ಲ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಸೆಕೆಂಡ್ ಕಾರ್ಡ್, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಆ ವ್ಯಕ್ತಿಯ ಪ್ರಸ್ತುತ ಭಾವನೆಗಳು, ಇಂದು ಅವರ ಭಾವನೆಗಳು ಏನಾಗಿದೆ ನಿಮ್ಮ ವಿಚಾರದಲ್ಲಿ, ಆ ವ್ಯಕ್ತಿಯ ಪ್ರಸ್ತುತ ಕರೆಂಟ್ ಫೀಲಿಂಗ್ಸ್. ಕೆಲವೊಂದಷ್ಟು ನಾನು ಮೆಸೇಜ್ಗಳನ್ನು ಕೂಡ ಅವರ ಮೈಂಡ್ ಮೆಸೇಜ್ ಏನಾಗಿದೆ ಅನ್ನೋದು ನೋಡ್ತಾ ಇದ್ದೇನೆ. ಇಲ್ಲೂ ಕೂಡ ಆಗಿನದೇ ಬಂದಿದೆ. ಇಲ್ಲಿ 6 ಆಫ್ ಪೆಂಟಿಕಲ್ಸ್ ಬಂದಿದೆ, ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿದೆ, ನೈಟ್ ಆಫ್ ಪೆಂಟಿಕಲ್ಸ್ ಬಂದಿದೆ, ಏಸ್ ಆಫ್ ಕಪ್ಸ್ ಬಂದಿದೆ, ಫೂಲ್ ಕಾರ್ಡ್ ಬಂದಿದೆ. ಇಲ್ಲಿ ನೀವೇನೇ ಅವರ ಬಗ್ಗೆ ಜಡ್ಜ್ ಮಾಡೋದಕ್ಕಿಂತ ಮುಂಚೆ ಅಥವಾ ಈ ಸಂಬಂಧನ ತಗೊಂಡು ಹೋಗೋದಕ್ಕಿಂತ ಮುಂಚೆ ಯಾವುದೋ ಒಂದು ಮುಂದಿನ ವಿಚಾರಗಳನ್ನು ದುಡುಕಿ ಯೋಚನೆ ಮಾಡೋದು. ಅಯ್ಯೋ ನಾವಿಬ್ರು ಫುಲ್ ಲೈಫ್ ಲಾಂಗ್ ಹಂಗಿರ್ತೀವ, ನಾವು ಲೈಫ್ ಲಾಂಗ್ ಹೆಂಗಿರ್ತೀವ, ನಿಮ್ಮಿಂದ ನನಗೆ ಅದಾಗತ್ತಾ, ನಿಮ್ಮಿಂದ ಇದಾಗತ್ತಾ, ನನ್ನಿಂದ ಏನಾಗತ್ತೆ, ಆ ಮೂಮೆಂಟನ್ನ ಎಂಜಾಯ್ ಮಾಡ್ತಾ ಇಲ್ಲ, ಆ ದಿನಾನ ಎಂಜಾಯ್ ಮಾಡ್ತಾ ಇಲ್ಲ. ಫ್ಯೂಚರ್ ಬಗ್ಗೆ ಯೋಚನೆ ಮಾಡೋದು, ಫ್ಯೂಚರ್ ಬಗ್ಗೆ ಯೋಚನೆ ಮಾಡಿ ನಿಮ್ಮ ಮನಸ್ಥಿತಿನ ನೀವೇ ಹಾಳು ಮಾಡ್ಕೊಳ್ಳುವಂಥದ್ದು. ಸೊ ಆ ವ್ಯಕ್ತಿ ಮನಸ್ಥಿತಿ ಹೇಗಿದೆ ಅಂತ ಹೇಳಿದ್ರೆ, ಅವರು ಫ್ಯಾಮಿಲಿ ಆಗಿರ್ಬೋದು ಅಥವಾ ನಿಮ್ಮನ್ನ ಆಗಿರ್ಬೋದು ಅಥವಾ ಅವರ ಲೈಫಲ್ಲಿ ಎಲ್ಲದನ್ನು ಕೂಡ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ನಿಮಗೆ ಟೈಮ್ ಕೊಡೋದಕ್ಕಾಗ್ತಾ ಇಲ್ಲ ಅಂತ ಹೇಳಿ ನೀವು ಒಂದಷ್ಟು ಮಾತಾಡುವಂಥದ್ದು, ಅದನ್ನು ಸರಿಯಾದ ಪ್ರಮಾಣದಲ್ಲಿ ಅವ್ರ ಬಗ್ಗೆ ಸರಿಯಾಗಿ ತಿಳ್ಕೊಳ್ಳದೆ ನೀವೇ ಅರ್ಥ ಮಾಡ್ಕೊಳ್ಳುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಳ್ಳುವಂಥದ್ದು ಮಾಡ್ತಿದ್ರಿ. ಬಟ್ ಆ ವ್ಯಕ್ತಿ ಮನಸ್ಸಿನಲ್ಲಿ ಬರ್ತಾ ಇದೆ, ನಾನು ಒಂದಷ್ಟು ಕ್ಲಿಯರ್ ಕಮ್ಯುನಿಕೇಷನ್ ಏನಾದರೂ ಮಾಡಲ, ಸರಿಯಾಗಿ ಕೂತ್ಕೊಂಡು ಮುಂದೊಂದು ದಿನ ಮಾತಾಡಲ ನಾನು, ಈ ರೀತಿ ಬರ್ತಾ ಇದೆ. ನೈಟ್ ಆಫ್ ಪೆಂಟಿಕಲ್ಸ್ ಬರ್ತಾ ಇರೋದ್ರಿಂದ ಕೆಲವರು ಕೆಲಸದಲ್ಲೂ ಕೂಡ ಬ್ಯುಸಿ ಆಗಿದ್ದಾರೆ, ಕೆಲವೊಬ್ಬರು ಕೆಲವೊಂದು ವಿಚಾರಗಳಲ್ಲಿ ಬಿಸ್ನೆಸ್ ವಿಚಾರ ಆಗಿರ್ಬೋದು, ಅವರ ವೈಯಕ್ತಿಕ ವಿಚಾರಗಳಾಗಿರ್ಬೋದು, ಫಿನಾನ್ಷಿಯಲಿ ವಿಚಾರ ಆಗಿರ್ಬೋದು, ಅವರು ಆ ಕಡೆಯಿಂದನೂ ಕೂಡ ಬ್ಯುಸಿ ಆಗಿದ್ದಾರೆ, ಅವ್ರು ಸ್ಟ್ರಗಲ್ ಮಾಡ್ತಾ ಇದ್ದಾರೆ. ನೋಡಿ, ಅವ್ರ ವೈಯಕ್ತಿಕ ಅವ್ರ ಕೆಲಸಗಳನ್ನು ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾ ಇದ್ದಾರೆ, ಈ ಲೈಫ್ ಕೂಡ ಬ್ಯಾಲೆನ್ಸ್ ಮಾಡ್ತಾ ಹೋಗ್ತಾ ಇದ್ದಾರೆ. ಇದರಲ್ಲಿ ಯಾವಾಗಲೂ ಇದರಲ್ಲಿ ಏನು ಮಿಸ್ಟೇಕ್ಸ್ ಆಗಿದೆ ನಾನು ನೋಡ್ತೀನಿ. ಸಿ ಅಗೇನ್ 5 ಆಫ್ ವಾಂಡ್ಸ್, ನನಗೆ ಫಸ್ಟ್ ಕಾರ್ಡಲ್ಲೂ ಇದೇ ಬಂದಿತ್ತು. ಓಕೆ, ನಿಮಗೆ ನೀವೇ ಏನೇನಾದರೂ ಥಿಂಕ್ ಮಾಡೋದು, ನಿಮಗೆ ನೀವೇ ಈ ಸಂಬಂಧ ನಂಗೆ ತೊಗೊಂಡು ಹೋಗ್ಬೋದಾ, ಹಿಂಗೆ ತೊಗೊಂಡು ಹೋಗ್ಬೋದಾ ಅಂತ ಹೇಳಿ ದುಡುಕಿ ಮಾತಾಡಿ ಆ ಸಮಯನ ಹಾಳು ಮಾಡ್ಕೊಳ್ಳುವಂಥದ್ದು. ಸೊ ಈ ವ್ಯಕ್ತಿ ಅವರ ವೈಯಕ್ತಿಕ ಕೆಲಸಗಳಲ್ಲೂ ಕೂಡ ಬ್ಯುಸಿಯಾಗಿದ್ದಾರೆ. ನೀವು ಅನ್ಕೊಳ್ಬೋದು, ಅವ್ರು ಯಾವಾಗಲೂ ಥರ್ಡ್ ಪಾರ್ಟಿ ಜೊತೆಗೆ ಮಾತು ಕೇಳ್ತಾ ಇರ್ತಾರೆ, ಥರ್ಡ್ ಪಾರ್ಟಿ ಸಿಚುವೇಶನ್ ಇದೆ, ಅವ್ರು ನನ್ನ ಬಿಟ್ಟು ಹೋಗ್ಬಿಟ್ರಾ, ಅವ್ರ ಲೈಫ್ ಆಗೋಗೋಯ್ತಾ, ಈ ಥರ ಎಲ್ಲ ಇದೆ. ಅವ್ರ ಮನಸ್ಸಲ್ಲೂ ಇದೆ, ಕ್ಲಿಯರ್ ಕಮ್ಯುನಿಕೇಷನ್ ನಾವಿಬ್ಬರು ಮಾಡಬೇಕು ಅನ್ನುವ ರೀತಿಯಲ್ಲಿದೆ. ಸೊ ಈಗ ಆ ವ್ಯಕ್ತಿ ಒಂದಷ್ಟು ಬ್ಯುಸಿಯಾಗಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಈ ವ್ಯಕ್ತಿ ಮತ್ತೆ ಬರ್ತಾರೆ, ಬಟ್ ಆದರೆ ಹಳೆ ವ್ಯಕ್ತಿಯಾಗಿ ಇರೋದಿಲ್ಲ. ಒಂದು ಹೊಸ ರೀತಿಯಲ್ಲಿ, ಹೊಸ ಸಂಬಂಧಗಳ ರೀತಿಯಲ್ಲಿ, ಒಂದು ಹೊಸ ಫ್ರೆಂಡ್ಶಿಪ್ನ ರೀತಿಯಲ್ಲಿ ಈ ವ್ಯಕ್ತಿ ಮರಳಿ ಬರ್ತಾರೆ ಅಂತ ಹೇಳಿ ತೋರಿಸುತ್ತೆ. ಅಂದರೆ ಅವ್ರಿಗೆ ಹೆಂಗೆ ಅಂತ ಹೇಳಿದ್ರೆ, ನೀವು ಮಾಡುವಂಥ ಕಿಚಿ ಕೆಲವೊಂದು ಕ್ವಶನ್ಸ್ಗಳು, ಕೆಲವೊಂದು ಅವ್ರು ಮಾಡಿದ್ದಂತಹ ಮಿಸ್ಟೇಕ್ಸ್ಗಳನ್ನೇ ಇಟ್ಕೊಂಡು ಡ್ರ್ಯಾಗ್ ಮಾಡುವಂಥದ್ದು, ಲ್ಯಾಗ್ ಮಾಡುವಂಥದ್ದು, ಈ ರೀತಿ ಎಲ್ಲ ಆದಾಗ ಆ ವ್ಯಕ್ತಿಗೆ ಒಂದಷ್ಟು ಗೊಂದಲಗಳಾಗತ್ತೆ. ಅವರು ಎಷ್ಟೋ ಬಾರಿ ಅವರ ವೈಯಕ್ತಿಕ ಲೈಫ್ನು ಕೂಡ, ಅವರ ಪರ್ಸ್ನಲ್ ಲೈಫ್ ಕೂಡ, ನಿಮ್ಮನ್ನು ಕೂಡ ನೀಟಾಗಿ ಬ್ಯಾಲೆನ್ಸ್ ಮಾಡೋದಕ್ಕೆ ಅಂತ ಹೋದರು. ಸೊ ಆ ಹೋದಾಗ ನೀವು ಒಂದಷ್ಟು ಆ ಮಾತುಗಳಾಗಿರ್ಬೋದು, ನಿಮ್ಮಿಂದ ಹರ್ಟ್ ಆಗಿರ್ಬೋದು, ನಿಮ್ಮ ಆ ಮೂಮೆಂಟ್ನ ಚಡಪಡಿಕೆ ಅತಿ ಹೆಚ್ಚಾಗಿತ್ತು ಅಂತಲೇ ಹೇಳ್ಬೋದು. ಓಕೆ, ಆ ಮೂಮೆಂಟ್ನ ಚಡಪಡಿಕೆ ಅತಿ ಹೆಚ್ಚಾಗಿತ್ತು ಅಂತಲೇ ಹೇಳ್ಬೋದು. ಸೊ ಹಾಗಾಗಿ ಈ ವ್ಯಕ್ತಿ ಮರಳಿ ನಿಮ್ಮ ಹತ್ರ ಮಾತಾಡೋದಕ್ಕೆ ಬಂದರೆ ಎಲ್ಲಿ ಯಾವ ರೀತಿ ಮತ್ತೆ ನನ್ನನ್ನು ಹರ್ಟ್ ಮಾಡ್ತಾರೋ ಅಥವಾ ಕ್ವಶನ್ಸ್ಗಳನ್ನು ಕೇಳುವಂಥದ್ದು, ಈ ರೀತಿ ಎಲ್ಲ ಅವರೇ ಅಂತರ ಪಡ್ಕೊಂಡು ಮತ್ತಷ್ಟು ದೂರ ಹೋಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಇಲ್ಲಿ
ನೀವು ಆ ವ್ಯಕ್ತಿ ಮತ್ತೆ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡುವ ಸಾಧ್ಯತೆ ಹೆಚ್ಚಿದೆ. ಮರಳಿ ಅವರು ನಿಮ್ಮ ಹತ್ರ ಬರುವಂತಹ ಸಾಧ್ಯತೆ ಹೆಚ್ಚಿದೆ. ಅಲ್ಲಿ ನಿಮ್ಮ ರಿಯಾಕ್ಷನ್ ಆಗಿರಬಹುದು, ನಿಮ್ಮ ಮಾತುಗಳಾಗಿರಬಹುದು, ಇದೆಲ್ಲನೂ ಕೂಡ ನೀವು ಹಳೆಯ ವ್ಯಕ್ತಿಯ ರೀತಿ ತೋರಿಸ್ಕೊಂಡಾಗ ಅವ್ರು ಇನ್ನೂ ಕೂಡ ನಿಮ್ಮಿಂದ ದೂರ ಆಗ್ತಾರೆ, ಇನ್ನೂ ಕೂಡ ಅಂತರ ಪಡ್ಕೊಳ್ತಾರೆ. ಸೊ ಹಾಗಾಗಿ ನಾನು ಹೇಳೋದೇನೆಂದ್ರೆ, ಆ ವ್ಯಕ್ತಿ ಮಾತಾಡಿಸಿದ್ರ ಒಂದು ಹೊಸ ರೀತಿಯಲ್ಲಿ ಕಾಣಿಸ್ಕೊಳ್ಳಿ, ಒಂದು ಹೊಸ ರೀತಿಯಲ್ಲಿ ನೀವಿರಿ. ಓಕೆ, ಹೊಸ ರೀತಿಯಲ್ಲಿ ಆ ವ್ಯಕ್ತಿಯ ಬಗ್ಗೆನೇ ನೀವು ಕೇಳುವಂಥದ್ದು, ಆ ವ್ಯಕ್ತಿಯ ಮನದಾಳದ ಮಾತುಗಳನ್ನು ಕೇಳುವಂಥದ್ದು, ಅವ್ರಿಗೆ ಅಂತಾನೆ ಟೈಮ್ ಕೊಡುವಂಥದ್ದು. ಅವ್ರ ಮನಸ್ಸಿಂದ ಅವರು ಕೂಡ ಹೀಲ್ ಆಗ್ಬೇಕಲ್ಲ ನಿಮ್ಮ ಥರನೇ, ಅವ್ರ ಮನಸ್ಸಿನ ಮಾತುಗಳನ್ನ ಕೇಳುವಂಥದ್ದು. ಈ ರೀತಿ ಎಲ್ಲ ಮಾಡಿ ಅವ್ರು ಓಪನ್ ಅಪ್ ಆಗ್ತಾರೆ. ಇಲ್ಲಿ ಫೂಲ್ ಕಾರ್ಡ್ ಬಂದಿರೋದ್ರಿಂದ ನಾನು ಹೇಳಿದೆ ಅಲ್ಲ, ನಾನು ಮುಂಚೆನೂ ಹೇಳಿದೆ, ಸಾಕಷ್ಟು ಗೊಂದಲಗಳನ್ನ ನೀವು ಮನಸ್ಸಿನಲ್ಲಿ ಇಟ್ಕೊಳ್ಳೋದು, ನಿಮ್ಮನ್ನ ನೀವೇ ನಿಮ್ಮ ಬ್ರೈನನ್ನ ನೀವೇ, ನಿಮ್ಮ ಮನಸ್ಸನ್ನ ನೀವೇ ಹಿಡಿತಕ್ಕೆ ಇಟ್ಕೊಳ್ಳಾರ್ದೆ ಸಾಕಷ್ಟು ಕಲ್ಪನೆ, ಸಾಕಷ್ಟು ಅನುಮಾನಗಳು ನಿಮ್ಮಿಂದ ಹೋದಾಗ ಆ ವ್ಯಕ್ತಿ ಮತ್ತಷ್ಟು ದೂರ ಆಗ್ತಾರೆ. ಎಲ್ಲಿ ಈ ಕ್ವಶನ್ನಿಂದ ನನಗೇನು ಅಪಾಯ ಇದೆಯೋ, ಈ ಉತ್ತರ ಕೊಡೋದಕ್ಕಾಗೋದಿಲ್ಲ ಅಂತ. ಅವ್ರ ಮೈಂಡ್ ಮೆಸೇಜ್ ಏನಾಗ್ತಿದೆ ಅಂತ ಹೇಳಿದ್ರೆ, ಸೆಲ್ಫ್ ಫೀಲಿಂಗ್ ಬರ್ತಿದೆ. ಐ ಹ್ಯಾವ್ ಅಡ್ಜಸ್ಟ್ ಅ ಲಾಟ್, ನೋ ಮೋರ್ ನೌ, ಐ ಅಡ್ಜಸ್ಟ್ ವಾಂಟ್ ಪೀಸ್. ನಾನು ನಿನ್ನ ವಿಚಾರದಲ್ಲಿ ಸಾಕಷ್ಟು ಸಹಿಸ್ಕೊಂಡೆ, ಇನ್ನು ಮುಂದೆ ನಾನು ಯಾವುದೇ ಕಾರಣಕ್ಕೂ ನಾನು ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ನನಗೆ ನೆಮ್ಮದಿ ಬೇಕಪ್ಪ, ನನಗೆ ನೆಮ್ಮದಿ ಬೇಕು, ನಂಗೆ ತಾಳ್ಮೆ ಬೇಕು, ನಂಗೆ ನೆಮ್ಮದಿ ಬೇಕು. ನಿಮ್ಮ ಪ್ರಶ್ನೆಗಳಿಗೆ, ನಿಮ್ಮ ಉತ್ತರಗಳಿಗೆ ಹೌದು ಏನೋ ಒಂದು ಮಿಸ್ಟೇಕ್ಸ್ ಆಗ್ಬಿಟ್ಟಿತ್ತು, ಏನೋ ಆಗಿತ್ತು, ನಾನು ಮಾಡಿದ ತಪ್ಪನ್ನ ನಾನು ಅರ್ಥ ಮಾಡ್ಕೊಂಡಿದ್ದೆ, ಆದರೂ ಕೂಡ ನೀನು ಅದನ್ನೇ ಪದೇ ಪದೇ ಹೇಳುವಂಥದ್ದು, ಈ ರೀತಿ ಇರುತ್ತೆ. ಬಟ್ ಆದರೆ ನಾನು ನಿನ್ನನ್ನು ತುಂಬ ಅಡ್ಜಸ್ಟ್ ಮಾಡಿಕೊಂಡೆ, ಆದರೆ ಇನ್ನು ಮುಂದೆ ನನಗೆ ಅಡ್ಜಸ್ಟ್ ಮಾಡ್ಕೊಳ್ಳೋದಕ್ಕಾಗ್ತಾ ಇಲ್ಲ, ನನಗೆ ನೆಮ್ಮದಿ ಬೇಕಷ್ಟೆ. ಪ್ಲೆಷರ್ ಬರ್ತಿದೆ, ಲುಕಿಂಗ್ ಅಟ್ ಯು, ಟಾಕಿಂಗ್ ಟು ದಿಸ್ ಗ್ರೇಟೆಸ್ಟ್ ಎಂಜಾಯ್ಮೆಂಟ್ ಫಾರ್ ಮೀ. ಈ ಹಿಂದೆ ನಾನು ನಿನ್ನನ್ನು ನೋಡಿಕೊಂಡೇ ಮಾತಾಡುವಂಥದ್ದು, ನೋಡಿಕೊಂಡೇ ನಾನು ಸಮಯ ಕಳೆಯುವಂಥದ್ದು, ಅದು ಎಷ್ಟು ನನಗೆ ಎಂಜಾಯ್ಮೆಂಟ್ ಕೊಡ್ತಾ ಇತ್ತು ಅನ್ನುವ ರೀತಿನೂ ಕೂಡ ಅವರ ಮನಸ್ಸಿನ ಮಾತಾಗಿದೆ. ಜಡ್ಜ್ಮೆಂಟ್, ಯು ಆರ್ ಜಡ್ಜಿಂಗ್ ಮೀ ಆ್ಯಂಡ್ ಮೇಕಿಂಗ್ ಯುವರ್ ಓನ್ ಒಪಿನಿಯನ್ಸ್. ನೀನು ಯಾವಾಗಲೂ ನನಗೆ ಜಡ್ಜ್ ಮಾಡ್ತೀಯಾ, ಯಾಕೆಂದರೆ ಯಾವಾಗಲೂ ನೀನು ನಿನ್ನ ಒಪಿನಿಯನ್ ರೀತಿನೇ ಇರಬೇಕು ಅಂತ ಬಯಸುವವನು ಅನ್ನುವ ರೀತಿ ಇದೆ. ಯಾವಾಗಲೂ ನಮ್ಮ ಬಗ್ಗೆ ಏನಾದರೂ ನೀನು ಹಿಂಗಿರು, ನೀನು ಹಿಂಗಿರಬೇಡ, ನೀನು ಹಾಗೆ, ನೀನು ಹೀಗೆ ಅಂತ ಬರೀ ಇದೇ ಜಡ್ಜಿಂಗ್ ಆಗೋಯ್ತು. ಸೊ ಮತ್ತೊಂದು ಅವ್ರ ಮೈಂಡ್ ಮೆಸೇಜ್ ನೋಡೋಣ. ಓಕೆ, ಡಿಸೀಟ್ ಬರ್ತಿದೆ. ಯುವರ್ ಚೀಟಿಂಗ್ ಇಸ್ ನಾಟ್ ಎ ಮಿಸ್ಟೇಕ್, ಈಸ್ ಎ ಚಾಯ್ಸ್. ನಿಮ್ಮ ಮನಸ್ಸಿನ ಮಾತು ಹೇಗಿದೆ ಅಂತ ಹೇಳಿದ್ರೆ, ನೀನು ನನಗೆ ಮೋಸ ಮಾಡ್ತಾ ಇರೋದು, ನನ್ನನ್ನು ನೀನು ಆಪ್ಷನ್ ರೀತಿಯಲ್ಲಿ ಏನಾದರೂ ಇಟ್ಕೊಂಡಿದ್ಯಾ, ನನ್ನ ಬೆನ್ನಿಂದೆ ನನಗೆ ಮೋಸ ಮಾಡ್ತಾ ಇರೋದು, ನನಗೆ ನೀನು ಆಪ್ಷನ್ ರೀತಿ ಏನಾದರೂ ಇಟ್ಕೊಂಡಿದ್ಯಾ ಅನ್ನುವ ಮನಸ್ಸಿನ ಮಾತು ನಿಮ್ಮದು ಕೂಡ ಆಗಿದೆ. ಸೊ ಇದು ಇವತ್ತಿನ ರೀಡಿಂಗ್ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ನೀವು ಹೇಳ್ಬೋದು, ಮೊದಲನೇ ಕಾರ್ಡಿಗೆ ಹೇಳಿದ್ರಿ, ಎರಡನೇ ಕಾರ್ಡಿಗೆ ಏನು ಮೇಡಮ್ ಹೇಳಲೇ ಇಲ್ಲ. ಎರಡನೇ ಕಾರ್ಡಿಗೆ ಏನು ಹೇಳೋಣ, ನೀವೇ ಹರ್ಟ್ ಮಾಡಿದಿರಿ, ನಿಮ್ಮಿಂದನೇ ಜಾಸ್ತಿ ಮಾತುಗಳು, ಅದು ಯಾವ ರೀತಿ ತೊಗೊಂಡು ಹೋಗಬೇಕು ಅಂತ ಗೊತ್ತಾಗ್ಲಿಲ್ವೋ ಏನೋ ನಿಮಗೆ. ತುಂಬಾ ಹರ್ಟ್ ನಿಮ್ಮ ಕಡೆಯಿಂದನೂ ಆಗಿದೆ ಅಂತ ಹೇಳ್ಬೋದು. ಸೊ ಇದು ಇವತ್ತಿನ ವಿಡಿಯೋ ಆಗಿತ್ತು. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ.